ವ್ಯಕ್ತಿಗೂ ನಾವು ಒಳ್ಳೆ ಒಂದು ಫಲ ನಿರೀಕ್ಷೆ ಇಟ್ಕೊಂಡೇ ಹೋಗ್ಬೇಕು. ಆಗಲ್ಲ ಅಂತ ನೆಗೆಟಿವ್ ಇದು ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಗೆ ಅದು ಆಗೋದಿಲ್ಲ. ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಇದು ಮಾಡ್ಕೊಂಡು ಹೋದ್ವಿ ಅಂದ್ರೆ ನಾವು ಪಾಸಿಟಿವ್ ಆಗಿನ ನಾವು ಕೆಲಸ ಮಾಡ್ಕೊಂಡ್ರೆ ಸಿಗುತ್ತೆ ಅನ್ನೋ ನಮ್ಮ ಒಂದು ಅಭಿಪ್ರಾಯ. ಅನಂತರ ಈಗೆಲ್ಲ ವಿಕಲಚೇತನರಿಗೂ ವೇತನನ ಇದು ಮಾಡಿದ್ರೆ 800, 1200, 2000 ಅಂತ ಅದನ್ನ ಬೇರೆ ಬೇರೆ ಮಾಡಿದ್ದಾರೆ. ನಾವಿರೋರು 21 ಜನ ಹಂಗ 21 ರೀತಿಯ ವಿಕಲಚೇತನರು ಇದ್ರೆ ಈಗ ಅವ್ರು ಹಂಗ ಮಾಡ್ಕೊಂಡ್ ಹೊಂಡ್ರೆ ನಮ್ಮನ್ನ 21 ರೀತಿ ಭಾಗನ ಮಾಡಿ ಹಂಚಿ ಬಿಡ್ತಾರೆ ಎಲ್ಲಾ ಕಡೆಗೆ. ಅದಕ್ಕೆ ಎಲ್ಲರನ್ನು ಒಂದ ಅಂತ ಫಸ್ಟ್ ಅವ್ರು ಹೇಳ್ಬೇಕು ನಮ್ಮನ್ನ. ಈಗ ನಮ್ಮಲ್ಲಿ ಬ್ಲೈಂಡ್ ಒಂದು ಡಿಸರ್ವ್ ಅವರು CP ಅವರು ಒಂದು ಮಾನಸಿಕ ಸ್ವಸ್ಥ ಒಂದು ಮಲ್ಟಿಪಲ್ ಡಿಸೇಬಲ್ ಒಂದು ಅವರ ನಮ್ಮನ್ನ ಬೇರೆ ಬೇರೆ ಮಾಡ್ಬಿಟ್ರೆ ನಾವು ಬೇರೆ ಬೇರೆನೇ ಆಗಿ ಹೋಗ್ತೀವಿ. ಅವರು ಎಲ್ಲರೂ ನಮ್ಮ ಒಗ್ಗಟ್ಟಾಗಿ ನೀವೆಲ್ಲ ವಿಕಲಚೇತನರು ಒಂದೇ, ನಿಮ್ಗೆಲ್ಲರಿಗೂ ಒಂದೇ ವೇತನ, ನಿಮ್ಗೆಲ್ಲರಿಗೂ ಸಮಾನವಾಗಿ ಒಂದು 5,000 ರೂಪಾಯಿ ಕೊಡ್ಬೇಕು ವೇತನ ಅಂತ ಮಂಜೂರು ಮಾಡ್ಬಿಟ್ರೆ ನಮ್ಗೆಲ್ಲರಿಗೂ ಅದೊಂದು ಖುಷಿ. ಅದ್ರ ಜೊತೆಗೆ ನಮ್ ಈ ಗಾಡಿಗಳು ನಾನ್ ಕಂಡಂಗೆ ನೋಡ್ತಿದೀನಿ. ಎಷ್ಟೋ ಜನ ಗಾಡಿ ತಗೊಂಡಿರೋದು ಸರ್ವಿಸ್ ಮಾಡ್ಸಕ್ಕಿಂತ ಹೊಸ ಗಾಡಿನ ತಗೊಂಡೋಗಿ